ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು ಅಮ್ಮೋರೆ ಯಾರೋ ಬಂದ ಮುದ್ಕಿನ ಹೇಳ್ಕೊಂಡು ಹೋಗ್ಬಿಟ್ರು ಅಮ್ಮೋರೆ. ಇವನು ತಂದೇನೂ ಆಗ್ತಿಲ್ಲ, ಇವನ್ ತಾಯಿನೂ ಸತ್ತಿಲ್ಲ ಅನ್ನೋ ಸತ್ಯ ಇವನಿಗೆ ಆದಷ್ಟು ಬೇಗ ಗೊತ್ತಾಗತ್ತೆ. ಇದ್ಯಾಕ್ರಲ್ಲ ಬೀದಿ ಲಿಂಗ ಆಡ್ಕೊ ಹೋಯ್ತಾ ಇದೀರಿ? ರಮಣ ನೀನೇ ಹೊಸ ಕೇಳು, ನಾನು ಎಲ್ಲೋದ್ರೂ ಜೊತೆಗೆ ಬರ್ತಾರೆ. ಲೈ ಯಾಕ್ರಲ್ಲ? ಹಾ ಮಂಜ ಅಂದ್ರೆ ನಮ್ಗೆ ಸ್ಯಾನೆ ಸ್ಯಾನೆ ಲವ್. ಅದಕ್ಕೆ ಮುಗ ಆ ಕಡೆಗೆ ಬತ್ತಾ ಬತ್ತಾ ಮಂಜ ಹೊಸಿ ಗಾನ್ಕೆ ಸಡ್ದಂಗೆ ಆಡ್ತಾವನೆ. ಹಾ ಹಂಗಂದ್ರೆ ಹೋಗೋ ಟ್ರ್ಯಾಕ್ ಯಾಕೋ ಸರಿ ಇಲ್ಲ. ಮೊದ್ಲು ಮೇಡಮ್ನ ನೋಡಿ ನೀನ್ ಆಡ್ತಿದ್ದಲ್ಲ, ಈಗ ಮಂಜಾನು ಹಂಗೆ ಆಡ್ತಾವನೆ. ಲೈ ಯಾಕ್ಲಾ ಹೆಂಗೈತೆ? ಇದೇನಲ್ಲ ಮಂಜ ಹಿಂಗಂತವ್ ನಿಂಗೆ? ಅಣ್ಣ ನೀನೇನಣ್ಣ ಇವುಗಳ ಜೊತೆ ಇವುಗಳಿಗೆ ಹೊಸಿ ಬುದ್ಧಿ ಹೇಳು. ಬುದ್ಧಿ ಹೇಳತ್ತ ಇರ್ಲಿ, ಇಟ್ಟೊತ್ತಲ್ಲಿ ಮನೇಲಿರ್ತೇನೆ, ಈ ಬಿಸ್ತಲ್ಲಿ ಎಲ್ಗೋಗಿದ್ ಬರ್ತದ್ಯಾ? ಅದು ಇಲ್ಲೇ ಆಂಜನೇಯನ ಗುಡಿಗೆ ಹೋಗಿದ್ದಕ್ಕಲ್ಲ, ಅಲ್ಲೊಬ್ರು ಸ್ವಾಮಿಗಳು ಸಿಕ್ಕಿದ್ರು. ಅವ್ರು ಏನಂದ್ರು ಗೊತ್ತಾ? ಏನಂದ್ರು? ಆಂಜನೇಯ ಸಮುದ್ರ ದಾಟುವಾಗ ಒಂದು ಹನಿ ಬೆವರು ಬಿದ್ದು ಆ ಬೆವ್ರನ್ನ ಮೊಸಳೆ ನುಂಗಿ ಅದು ಬಸ್ರಾಗಿತ್ತಂತೆ ಕಂಡ್ರಲ್ಲ. ಅಂದ್ರೆ ಆಂಜನೇಯಂಗೆ ಗೊತ್ತಿಲ್ಲದೆ ಆಂಜನೇಯ ಅಪ್ಪ ಆಗಿದ್ರಂತೆ ಕಂಡ್ರಲ್ಲ. ಇದ್ಯಾಕ್ರಲ್ಲ ಹಿಂಗ್ ನೋಡ್ತಾ ಇದ್ದೀರಿ? ದಿಟ್ವಾಗ್ಲೂ ಗಾನ್ ಕೇಸ್ ಮಂಜ ಅಲ್ಲ ನೀನು. ಅಯ್ಯ ನಿಮ್ಮಲ್ಲೇ ಬರ್ಡೇತವ. ನೀನೆಲ್ಲ ಯೋಚನೆ ಮಾಡ್ತಿದ್ಯಾ? ಆಂಜನೇಯ ಆರ್ಕೊ ಹೋಗ್ಬೇಕಾರೆ ಬೇವ್ರ ಹೆಂಗ್ ಬತ್ತು? ಲೇ ದುಡ್ಡೊಟ್ಟೆ, ಜೀವನ್ ಮ್ಯಾಗ ಆಸೆ ಇದ್ರೆ ಹೋಗ್ಲ ಹೋಗು ಹೋಗ್ಲ. ಲೈ ಹೆಂಗ್ಲ ಮೇಯ್ಸಿ ಇವುಗಳನ್ನ? ನಂಗೋ ನೀ ಎಸ್ಕೇಪ್ ಆಗ್ಬಿಟ್ಟೆ ಬಿಡೋಣ. ಮತ್ತೆ ಅಣ್ಣ ಈ ಆಂಜನೇಯ ಆರ್ಕ ಹೋಗ್ಬೇಕಾದ್ರೆ ಬೆವ್ರಿಂಗ್ ಬಂತು? ಮಂಜ ಬಾಯ್ಲಿ ಬಾರ್ಲ ಇಲ್ಲಿ. ಅದು ಕಾರ್ಲೆ ಬಡ್ಡಿ ತಗೊಬಂದು ಬಂದ್ಬಿಟ್ಟ ಕೇಳಕ್ಕೆ. ಅಪ್ಪ ಈಗ ಯಾರೂ ಇಲ್ಲ, ಈಗ ಅನು ಮೇಡಮ್ ಮನೆಗೆ ಹೋಗ್ಬೋದು. ನಿಂತ್ಕೊಳ್ರಲ್ಲ. ಯಾಕರಲ್ಲ ಎಲ್ಲರೂ ಆಚೆ ಬಂದ್ಬಿಟ್ಟಿದ್ದೀರಾ? ಅದು ರಾಮಣ್ಣ ಬಂದಿದ್ದ ಗುರುಗಳೇ. ಅವನು ಬಂದರೆ ಅವನ ಜೊತೆ ಅಲ್ಟೆ ಹೊಡ್ಕೊಂಡು ಕಾಲ ಕಳಿತಾ ಇದ್ರಾ? ಏಯ್ ನಡೀರಲ್ಲ ಒಳಿಕೆ. ಲೇ ಬಾಬು ನಿಂತ್ಕೊಳ್ಳ, ಎಲ್ಲಿಗೆಲ್ಲ ಹೋಯ್ತಾ ಇದೆಯಾ ನೀನು? ನಡೀಲ್ಲ ಒಳಿಕೆ. ಗುರುಗಳೇ ದುಟಲ್ಲೂನಾ? ಈ ವಿಷಯ ಗೊತ್ತಾಗಿದ್ರೆ ರಾಮಣ್ಣನ ಇಲ್ಲೇ ಇರೋ ಕೇಳ್ತಿದ್ದೆ. ಇರಿ ಕರ್ಕೊಬಂದ್ಬಿಡ್ತೀನಿ. ಅಯ್ಯ ನಿನ್ನ ದಾರಿ ಲೋಗನಿಗೆ ಎಲೆ ಅಡಿಕೆ ಕೊಟ್ರೆ ಆಸ್ತಿಲಿ ಪಾಲ್ ಕೇಳಿದಂತೆ. ದಡ್ಡ ದಡ್ಡ ನಡೀಲ್ಲ ಒಳಿಕೆ ನೀನು. ನಡಿಯ
ಯಾಕಮ್ಮ ಇಷ್ಟೊತ್ತು? ಯಾವ ಮೆಡಿಕಲ್ ಶಾಪ್ಗೆ ಹೋಗಿದ್ದೆ? ಅದು ಮಾವ, ನನಗೆ ಬೇಕಾಗಿರೋ ಕೆಲವು ಟ್ಯಾಬ್ಲೆಟ್ಸು ಇಲ್ಲಿ ಹತ್ತಿರದಲ್ಲಿ ಎಲ್ಲೂ ಸಿಗಲಿಲ್ಲ. ಅದಕ್ಕೆ ಟೌನಿಗೆ ಹೋಗಿದ್ದೆ. ಅಯ್ಯೋ, ಅಶೋಕಂಗೆ ಹೇಳಿದ್ರೆ ಹೋಗಿ ಬರ್ತಿರ್ಲಿಲ್ವಾ? ಹ್ಞೂ, ಮತ್ತೆ ಅದೇ. ರಾಮ ಬಂದ. ಏನ್ ಪೈಲ್ವಾನ್ರೆ, ಎಲ್ಲೋಗ್ಬಿಟ್ಟಿದ್ರಿ ಇಷ್ಟೊತ್ತು? ಓಹ್, ಈ ಕೋಣ ಬಂದಿದ್ರಿಂದ ನಾನು ತಪ್ಪಿಸ್ಕೊಂಡೆ. ಅಪ್ಪಯ್ಯ, ಇಲ್ಲೇ ಆಂಜನೇಯನ ಗುಡಿತ ಹೋಗಿದ್ದೆ. ಬ್ರಹ್ಮಚಾರಿಯಾಗಿ ಇಷ್ಟು ದಿನ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿದ್ದೇನೋ ಸರಿನೇಯ, ಆದರೆ ಇನ್ಮ್ಯಾಕೆ ನೀವು ಹೋಗ್ಬೇಕಾಗಿರೋದು ಕೃಷ್ಣನ ದೇವಸ್ಥಾನಕ್ಕೆ. ಅಪ್ಪಯ್ಯ, ನೀವು ಹಿಂಗೆ ಆಡ್ಕೊತಾ ಇದ್ರೆ ನಮ್ಮ ಮನೆಗೆ ಬರೋಕ್ಕಿಲ್ಲ, ಹೋಗಿ. ಲೇ ರಾಮ, ಎಲ್ಲದಕ್ಕೂ ಹಿಂಗೆ ಕೋಪ ಮಾಡ್ಕೊಂಡ್ರೆ ಹೆಂಗ್ಲ? ಏನಾಗ್ಲ? ಅಪ್ಪಯ್ಯ, ನಮ್ಮವ್ವ ಇನ್ನೂ ಬದುಕಿದ್ರೆ ಏಟ್ ಚೆನ್ನಾಗಿರ್ತಿತ್ತು ಅಲ್ವರ? ಹಂಗೆ ನಮ್ಮವ್ವ ಇಲ್ಲೇ ಈ ಊರು ಸುತ್ತಮುತ್ತನೇ ಎಲ್ಲೋ ಅವಳೆ ಅನ್ನಿಸೈತೆ ಅಪ್ಪಯ್ಯ. ಈ ಊರು ಸುತ್ತಮುತ್ತ ಅಲ್ಲಕ್ಕಲ್ಲ, ಈ ಮನೇಲಿ ಅವಳೆ, ಎಲ್ಲರ ಮನಸ್ಸಿನಾಗೂ ಅವಳೆ. ಈ ಕೋಣ ಏನೇನೋ ಹೇಳ್ತಿದ್ದಾನಲ್ಲ. ಸಾಧಕ, ಊಟಕ್ಕೆ ರೆಡಿ ಮಾಡಿ. ನಂದಿತಾ, ಸಹಾಯ ಮಾಡಮ್ಮ ಅವ್ರಿಗೆ. ಸಾಹೇಬ್ರೆ, ನನಗೆ ಯಾಕೋ ಸ್ಯಾನೆ ಸುಸ್ತಾಯ್ತದೆ. ನನ್ನ ಕೈಲಿ ಅಡುಗೆ ಮಾಡೋಕೆ ಆಯ್ತದೋ ಇಲ್ವೋ ಗೊತ್ತಿಲ್ಲ. ಸೊಸೆ ಮೊರೆ ಮಾಡಲಿ. ಹೌದಾ? ಸರಿ ನಂದಿತಾ, ನೀನು ಅಡುಗೆ ಮಾಡಮ್ಮ. ಮಾವ, ನನಗೂ ಸ್ವಲ್ಪ ಎಲ್ಲ ರೆಡಿ ಆದಮೇಲೆ ನಾನು ಕರೀರಿ. ಏನೇ ಇಲ್ಲೇ ನಿಂತಿದ್ಯಾ? ಗ್ಯಾಸ್ ಆನ್ ಮಾಡುವಾಗೆ. ಅಯ್ಯೋ ಅಕ್ಕ, ಸ್ಟವ್ ಆನ್ ಮಾಡಿಬಿಟ್ರೆ ಅಡುಗೆ ತಾನಾಗಿ ತಾನೇ ಆಗೋಗ್ಬಿಡ್ತೈತಾ?
ಏನು ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀರಾ? ಏಯ್, ಸುಮ್ಮನೆ ಹೇಳ್ದಷ್ಟು ಮಾಡೆ. ಇನ್ನೂ ಮಾತಾಡಿ ನನಗೆ ಇರಿಟೇಟ್ ಮಾಡಬೇಡ, ಇದ್ಯಾತ್. ಏನು ಚಂದ್ರಿ, ಒಲೆ ಹೊತ್ತಿಸ್ಕೊಂಡು ಬೇಸಿಗೆಲಿ ಚಳಿ ಕಾಯಿಸ್ಕೊತಾ ಇದೆಯಾ? ಅಕ್ಕ, ಇವಾಗ ನೋಡಿ ಆ ಮುದ್ಕಿಗೆ ಸರಿಯಾಗಿ ನೈಸ್ ಮಾಡಿಬಿಟ್ಟು ಅವಳ ಕೈಯಾಗೆ ಹೆಂಗೆ ಅಡುಗೆ ಮಾಡಿಸ್ತೀನಿ ಅಂತ. ಏನು ಚಂದ್ರಿ, ಏನದು ಗುಸುಗುಸು? ಅದು ಶಾರದಕ್ಕ, ನಿಮಗೆ ಗೊತ್ತಾಯ್ತಲ್ಲ ನಾನು ಅಡುಗೆ ಎಸಿದಾಗೆ ಒಸಿ ಈಕು ಅಂತ. ಅದಕ್ಕೆ ನಿಮ್ಮ ಕೈಯಾರ ನೀವೇ ಅಡುಗೆ ಮಾಡಿಬಿಡಿ. ನೀನು ಇನ್ನೂ ಶಾನೆ ಇಸಿದಲ್ಲಿ ಈಕು ಅಂತ ನನಗೆ ಗೊತ್ತು. ಅದನ್ನೆಲ್ಲ ನಾನೇ ಮಾಡೋಕ್ಕಾಯ್ತದ? ನಾನು ಮೊದಲೇ ಹೇಳಿದ್ನಲ್ಲ ನನಗೆ ಶಾನೆ ಸುಸ್ತಾಯ್ತದೆ ಅಂತ. ಅಬ್ಬಬ್ಬಬ್ಬ, ಈ ಮಂಡಿ ನೋವು ಬೇರೆ. ನಿನ್ನ ಜೊತೆಗೆ ಹೆಂಗೂ ಸೊಸೆಮ್ಮ ಅವರಲ್ಲ. ಹೋಗು, ಬಿರ್ಬಿರ್ನೆ ಅಡುಗೆ ಮಾಡು. ಏನು ಶಾರದಕ್ಕ, ನಿಮ್ಮ ಮಾತು ಯಾಕೋ ತುಂಬಾನೇ ಅತಿ ಆಗ್ತಿದೆ. ಸೊಸೆಮ್ಮ, ನಾನೇನು ತಪ್ಪಾಗಿ ಮಾತಾಡಿದೆ? ಹಿರಿ ಸೊಸೆ ಸಪೋರ್ಟು ನಿಮಗೆ ತುಂಬ ದಿನ ಸಿಗಲ್ಲ ಶಾರದಕ್ಕ. ಆಮೇಲೆ ಎಲ್ಲದಕ್ಕೂ ನನ್ನ ಹತ್ರನೇ ಬರಬೇಕು, ನೆನಪಿರಲಿ. ಹೌದು ಸೊಸೆಮ್ಮ, ರಾತ್ರಿಗೆ ಊಟಕ್ಕೆ ನಿಮ್ಮ ತಾಮನೆ ಬರಬೇಕು. ಹುಸಿ ಬಿರ್ಬಿರ್ನೆ ಮಾಡಿ. ಹುಷಾರು, ಕೈಗೆ ಸುಟ್ಕೊಂಡ್ಬಿಟ್ಟಿರಾ? ಯವಿ ಯಾವ ಪಾಟಿ ಕೊಬ್ಬು ಆ ಮುದ್ಕಿಗೆ. ಸುಮ್ಮನೆ ಹೋಗ್ತಿದ್ ಮುದ್ಕಿನ ಮುದ್ದು ಮಾಡಕ್ಕೆ ಹೋದ್ರೆ ಹೀಗೆ ಆಗೋದು ಕಣೆ, ಬಿದ್ದಿ. ಅಮ್ಮ, ಹೋಗಿ ಅಡುಗೆ ಮಾಡೆ. ಅಕ್ಕ, ನಂಗೆ ಅಡುಗೆ ಮಾಡಕ್ಕೆ ಬರೋಕ್ಕಿಲ್ಲ ಅಂತ ನಿಮಗೂ ಗೊತ್ತು. ನಿಂತ್ಕೊಳ್ರಿ. ಯಾಕೆ ರಿಲೇಟು? ಏನು? ಏಟೊತ್ತಿಂದ ಕಾಯ್ತೀವಿ, ಗೊತ್ತಾ? ಏಯ್, ಏನಾಗಿದೆ ನಿಂಗೆ? ನೀನು ಇಲ್ಲಿ ಕಾಯಿ, ನಾನು ಬರ್ತೀನಿ ಅಂತ ಹೇಳಿದ್ನಾ? ಹೆಂಗಿದೆ ಮೈಗೆ? ಕಾದು ಕಾದು ಬಿಸಿ ಆಗೈತೆ. ನಕ್ರ ಈಗ ಮಂಜ, ಸುಮ್ಮನೆ ಹೋಗಿ ಕ್ಯಾಮೆ ನೋಡು. ಇಸ್ಯ ಇಲ್ಲದೆ ಹಿಂದೆ ಬೀಳ್ಬೇಡ. ಯಾರು ಹೇಳಿ ಇಷ್ಟ ಇಲ್ಲ ಅಂತ? ಇಷ್ಟ ಅದೇ. ಏನು ಇಸ್ಯ? ಚಾನ್ಕಿ ಅದಕ್ಕೆ ಬಸ್ರಾಗವ್ರೆ, ಗೊತ್ತಾ? ಏನು ಕಾಮಿಡಿ ಮಾಡಿಬಿಡ ಮಂಜ, ನಡಿ. ಯಾರನ್ನ ಇಂಥ ಇಸಿದಾಗೆ ಕಾಮಿಡಿ ಮಾಡ್ತಾರ? ಬೇಕಾದ್ರೆ ನೀವೇ ಕೇಳಿ. ಇರು, ಫೋನ್ ಮಾಡಿ ಕೇಳಿ. ಅಯ್ಯೋ, ಫೋನ್ ಎಲ್ಲ ಮಾಡಬೇಡಿ. ಫ್ರೆಂಡ್ ಅದು ನೀವು ಸೀದಾ ಮನೆಗೆ ಹೋಗಿ ವಿಚಾರಿಸ್ಕೋಬೇಕು. ಅದ್ಬಿಟ್ಟು ದಿಟ್ಟವಾಗ್ಲೂನಾ? ದಿಟ್ಟವಲ್ವೇ ನೋಡಿ. ಅಂತೂ ಅವರಿಬ್ರು ಅಪ್ಪ ಅಮ್ಮ ಆಯ್ತವ್ರೆ. ನಮ್ದು ಹೆಂಗೆ ಅಂತ ವಸಿ ನೀವೇ ಹೇಳ್ಬೇಕು. ಏನೋ ಸೀದಾ ಮನೆಗೆ ಹೋಗಿ ಇಸ್ ಮಾಡಿ ಅಂದೆ. ಸರಿ. ಒಂದು ನಿಮಿಷ. ಏನು? ಹಿಂಗೆ ಗೆಪ್ತಿಗೆ
ಸರದವ ಅಪ್ಪಯ್ಯ ಹೇಗೆ? ಮಾವ ರೂಮ್ನಲ್ಲೇ ಇದ್ದಾರೆ. ಅವ್ರಿಗೇನೋ ಇಂಪಾರ್ಟೆಂಟ್ ಕಾಲ್ ಬರುತ್ತೆ ಅಂತ ಹೇಳಿದ್ರು. ಊಟನೂ ರೂಮ್ಗೆ ತಂದ್ಕೊಡಕ್ಕೆ ಹೇಳಿದ್ದಾರೆ. ಜಾನಕಿ, ನೀನ್ಯಾಕಮ್ಮ ಬಡಿಸ್ತೀಯಾ? ನೀನು ಕೂತ್ಕೋ, ಸೊಸೆಮ್ಮ ಬಡಿಸ್ತಾರೆ. ಬೇಡ ಶಾರದಕ್ಕ, ನಂದಿತ ಅವರು ಅಡುಗೆ ಮಾಡಿದ್ದಾರೆ, ನಾನೇ ಬಡಿಸ್ತೀನಿ. ಸರದವ, ನೀನು ಬಿಟ್ರೆ ನಮ್ಮವ್ರನ್ನ ನಡಿಯೋಕ್ಕೂ ಬಿಡೋಕ್ಕಿಲ್ಲ ಅನ್ನಿಸ್ತೈತೆ. ಹೂಕಲ್ಲ, ನಡಿರೂಬಾರ್ದು. ನೀನಿರೋದೇನಕ್ಕೆ ಪೈಲ್ವಾನ ಅಂತ ಎತ್ಕೊಂಡು ಓಡಾಡ್ಸು. ರಾಮ, ಬಸ್ರಾದಾಗ ಹೆಂಗಸ್ರಿಗೆ ಏನೇನೋ ಆಸೆ ಇರ್ತೈತೆ ಕಲ್ಲ. ಜಾನಕಿ ಆಸೆಗಳನ್ನೆಲ್ಲ ನೀನೇ ಈಡೇರಿಸ್ಬೇಕು. ಮತ್ತೆ ಅಶೋಕ, ನಿಮ್ಮ ಅತ್ತಿಗೆ ಸೀಮಂತನ ಶಾನೆ ಗಿರಣ್ಣ ಮಾಡ್ಬೇಕಂತೆ. ನಾಲ್ಕೂರ್ನ ಕರೆಸಿ ಶಾನೆ ಜೋರಾಗಿ ಮಾಡ್ಬೇಕಂತೆ. ಓ, ಅಪ್ಪಯ್ಯನೇ ಹೇಳಿದ್ರಾ? ಹಂಗಾರೆ ಮಾಡಮ್ಮ ಸರ್ದವ. ನಂದಿ, ನೀರು ಕುಡಿ ನಂದಿ. ಸರ್ದವ, ಅದು 4 ಯಾಕೆ? ಮತ್ತೆ ಸುಮ್ಕೆನಾ? ನಮ್ಮ ರಾಮ 4 ಗಂಡ್ಸಲ್ವೇ, ಅದಕ್ಕೆ. ಶಾರದಕ್ಕ, ರಾಮು ಅವ್ರಿಗೆ ನಿಜ ಹೇಳ್ಬಿಡೋಣ. ಬೇಡ ಬೇಡ, ಸಾಹೇಬ್ರು ಹೇಳೋರೆ, ನಾಳೆ ಹೇಳುಮ ಅಂತ. ಅಶೋಕ, ನಮ್ಮ ರಾಮ ಸಿಹಿ ಸುದ್ದಿ ಹೇಳಾಯ್ತು. ಈಗ ನಿಮ್ಮಿಬ್ರದ್ದು. ನೀವು ಯಾವಾಗ ಸಿಹಿ ಸುದ್ದಿ ಕೊಡೋದು? ಈ ದಿನ ಅಣ್ಣ ಎತ್ಕೆದಾಗಲಿ ಅಂತ ಹೇಳ್ತಿದ್ರಿ, ಈಗ ನಿಮ್ಮ ಸರ್ದಿ. ಸೊಸೆಮ್ಮ, ನಾನು ಹೇಳ್ತಾ ಇರೋದು ಕರೆಕ್ಟ್ ಅಲ್ಲ? ನಂದಿ, ರೂಮಿಗೆ ಬರುವಾಗ ಒಂದು ಲೋಟ ಹಾಲು ತಗೊಂಬ. ಹಾಲು ತಾನೆ, ಇಲ್ಲೇ ಕುಡ್ಕೊ ಹೋಗ್ಲಾ? ಲೇ ರಾಮ, ನಿಂಗೆ ಅದೆಲ್ಲ ಗೊತ್ತಾಗಕ್ಕಿಲ್ಲ, ಸುಮ್ಕಿರ್ಲಾ. ಶಾರದಕ್ಕ ಬೇರೆ ನಾಳೆವರೆಗೂ ಹೇಳೋದು ಬೇಡ ಅಂತ ಹೇಳಿದ್ದಾರೆ. ರಾಮೋರಿಗೆ ಕೇಳಿದ್ರೆ ಏನು ಹೇಳೋದು?